ಏನೋ ನಿನ್ನ ಒಳ್ಳೇದಕ್ಕೆ ಹೇಳಿದ್ವಿ, ಇದ್ರ ಮೇಲೆ ನಿನ್ನಿಷ್ಟ. ನನ್ನ ಬಗ್ಗೆ ಇಷ್ಟು ಕನ್ಸರ್ನ್ ಇಟ್ಕೊಂಡ್ರಲ್ಲ, ತುಂಬಾ ಥ್ಯಾಂಕ್ಸ್. ಏನೋ ಮಾಡೋಣ ಅಂತಿದ್ದೆ, ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಬೀಳ್ಸೋದಕ್ಕೆ ಮುಂಚೆನೆ ಬಿದ್ದೋಗ್ಬಿಟ್ಟಿದ್ದಾರೆ. ಯಜಮಾನ ಯಜಮಾನ ಸರ್, ಕೋಶ ಓದಬೇಕು, ದೇಶ ಸುತ್ತಬೇಕು, ಎಂತ ಅದ್ಭುತವಾದ ಮಾತಲ್ವಾ ಸರ್? ಎಡವಟ್ರಾಯ, ನಿನಗೆ ಈ ಮಾತು ನಿನ್ಗೀಗ ಅರ್ಥ ಆಗ್ತಾ ಇರ್ಬೋದು. ನಾನು ನಿನಗಿಂತ ಚಿಕ್ಕವನಾದಾಗಿಂದ ಈ ಮಾತು ಕೇಳಿ ಜೀವನದಲ್ಲಿ ಅನುಭವಿಸಿದೀನಿ ಕಣ. ಅದರಿಂದ ಜೀವನಕ್ಕೆ ಒಂದು ಉತ್ಸಾಹ ಬರುತ್ತೆ. ನಮ್ಮ ಬದುಕಿನ ದಾರಿಯನ್ನ ಹೊಸ ರೀತಿಯ ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಮನಸ್ಸಿಗೆ ಏನೋ ರೀತಿ ತೃಪ್ತಿ ಸಿಗುತ್ತೆ ಕಣೋ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನು ಅನ್ಸುತ್ತೆ ಗೊತ್ತಾ? ಇದೆಲ್ಲ ಅನುಭವಿಸಿದ್ಮೇಲೆ ಎಲ್ಲೆಲ್ಲಿ ಏನೇನು ಕಂಡ್ರು ನಮ್ಮೂರೇ ನಮಗೆ ವಾಸಿ ಅಂತ ಅನ್ಸುತ್ತೆ. ಇದು ನಾನು ಹೇಳಿದ ಮಾತಲ್ಲ, ನಮ್ಮ ಅಣ್ಣ ಅವ್ರು ಹೇಳಿದ ಮಾತು. ಯಾಕೆ ಸರ್ ಈ ಮಾತು? ಈಗ ಅಲ್ಲಿ ಏನಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಾ ಹೇಗೆ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಿಲ್ಲ ಕಣೋ. ಅಲ್ಲಿ ಎಲ್ಲ ಜಾಗನೂ ಅದ್ಭುತ, ಪ್ರಕೃತಿ ಅದ್ಭುತ, ಜನಗಳು ಅದ್ಭುತ. ಆದರೆ ಊಟ, ತಿಂಡಿ, ಕಾಫಿ ಅಲ್ಲ, ಇಂಥದ್ದೊಂದು ಕಾಫಿ ಸಿಕ್ಕಿಲ್ಲಪ್ಪ ಅಲ್ಲಿ. ಅದಕ್ಕೆ ಒಂದೊಂದು ಸರ್ತಿ ಅನಿಸ್ಬಿಡುತ್ತೆ, ಎಲ್ಲವನ್ನ ಮಾಡೋದಕ್ಕೆ ನಾವೇ ಕಲ್ತಿರ್ಬೇಕು. ಆಗ ನೋಡು ಇಂಥ ಸಮಸ್ಯೆ ಬರೋದಿಲ್ಲ ಅಂತ ಅನ್ಸ್ಬಿಡ್ತಪ್ಪ. ನೀವು ಬಿಡಿ ಸರ್, ಎಲ್ರು ಎಲ್ಲಾ ವಿಷಯದಲ್ಲೂ ಸ್ವಾವಲಂಬಿಗಳಾಗಿರ್ಬೇಕು ಅಂತ ಬಯಸ್ತೀರಾ, ಹಾಗೆ ರೆಡಿ ಕೂಡ ಮಾಡ್ತೀರಾ. ಹೌದು ರಾಯ್, ಹಾಗಿದ್ದಾಗ್ಲೇ ಅಲ್ವಾ ನಮ್ಮ ಡಿಪೆಂಡೆನ್ಸಿ ತಪ್ಪುತ್ತೆ. ಎಂಥ ಸಿಚುವೇಶನ್ ಅಲ್ಲೂ ಅದನ್ನ ಎದುರಿಸುವಂತ ಶಕ್ತಿ ನಮಗ್ ಬರುತ್ತೆ. ಹೌದು ಸರ್, ನಿಮ್ಮ ಮಾತು 100% ಕರೆಕ್ಟ್. ಅದಕ್ಕೆ ನೀವು ಝಾನ್ಸಿ ಮೇಡಮ್ಗೆ ಕಾರ್ ಡ್ರೈವಿಂಗ್ ಇಂದ ಹಿಡಿದು ಒಂದು ಕಂಪನಿ ನಡೆಸೋವರೆಗೂ ಕಲಿಸಿ ಎಂತ ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡೋ ರೀತಿ ರೆಡಿ ಮಾಡಿದ್ದೀರಾ. ಎಲ್ಲ ಜಾಣ ತುಸಾಕೋಣ ಅಂತ ಒಂದು ಗಾದೆ ಮಾತಿದೆ. ಅದೇ ತರ ಅವಳಿಗೆ ಎಲ್ಲ ಕಲಿಸ್ದೆ, ಅಂದ್ರೆ ಒಂದೇ ಒಂದು ಕಲ್ಸಕ್ಕಾಗಿಲ್ಲ ನೋಡಿ. ಏನ್ ಸರ್ ಅದು? ಎಲ್ಲ ಕಲ್ಸಿದ್ನಪ್ಪ, ಆದ್ರೆ ಸೈಕಲ್ ಒಂದನ್ನ ಕಲ್ಸೋದಕ್ಕಾಗ್ಲೇ ಇಲ್ಲ. ಅವಳಿಗೆ ಚಿಕ್ಕ ವಯಸ್ಸಿಂದಾನು ಸೈಕಲ್ ಅಂದ್ರೆ ಭಯ. ನಾನು ಎಷ್ಟೇ ಧೈರ್ಯ ತುಂಬಿ ಕಲ್ಸೋದಕ್ಕೆ ಪ್ರಯತ್ನ ಪಟ್ಟರು ಅದೊಂದು ಆಗ್ಲಿಲ್ಲಪ್ಪ. ಬಿಡಿ ಸರ್, ಝಾನ್ಸಿ ಮೇಡಮ್ಗೆ ಸಾಕಷ್ಟು ವಿಷಯಗಳನ್ನ ಕಲಿಸಿ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿ ಮಾಡಿದಿರಾ. ಅಷ್ಟೇ ಅಲ್ಲ ಸರ್, ಅವ್ರ ಗಂಡ ರಾಘು ಸರ್ ಅವರಿಗೆ ಬೇಕಾದ ವಿಷಯ ಎಲ್ಲ ಹೇಳಿ ಪರ್ಫೆಕ್ಟ್ ಫ್ಯಾಮಿಲಿ ವುಮೆನ್ ಆಗಿ ಪ್ರಿಪೇರ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವಶ್ಯಕತೆ ಬಂದಿದ್ದಕ್ಕೆ ಮೇಡಮ್ ರೂಢಿಸ್ಕೊಂಡ್ರು, ಕಲ್ತ್ಕೊಂಡ್ರು. ಹಾಗೆ ನಮ್ಮ ಮೇಡಮು ಸೈಕಲ್ ಓಡಿಸೋ ಸಂದರ್ಭ ಬಂದ್ರೆ ಅವರು ಕಲ್ತ್ಕೋತಾರೆ. ನಿಜ ರಾಯ್, ಯು ಆರ್ ರೈಟ್. ಝಾನ್ಸಿ ಒಬ್ಬ ಛಲಗಾತಿ, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ, ಚಾಲೆಂಜ್ ಅನ್ನ ಒಪ್ಕೋತಾಳೆ, ಬದುಕಲ್ಲಿ ಗೆಲ್ಲಬೇಕನ್ನೋ ಉತ್ಸಾಹದಲ್ಲಿ ಮುನ್ನೋಗ್ತಾಳೆ. ಅವಶ್ಯಕತೆ ಬಂದ್ರೆ ಸೈಕಲ್ ಓಡಿಸೋದೇನು, ಫ್ಲೈಟ್ ಅನ್ನು ಓಡಿಸ್ತಾಳೆ ಅವಳು. ಕಾಲೇಜ್ ಡೇನಲ್ಲಿ ಒಂದೇ ಪೆಡಲ್ ಸೈಕಲ್ ಓಡ್ತಿದ್ದೆ ನಾನು. ನೀವೆಲ್ಲರೂ ಸೇರ್ಕೊಂಡು ನನ್ನ ಬಕ್ರ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಏನಾಯ್ತು ಅನಿತಾ, ಯಾಕಿಷ್ಟು ಕೋಪ? ಅಂತದ್ ಏನಾಯ್ತು ಇವಾಗ? ಇನ್ನೇನಾಗ್ಬೇಕು? ನೀವ್ ನೋಡಿದ್ರೆ ಅವಳಿಗೆ ಸೈಕಲ್ ಓಡ್ಸಕ್ ಬರಲ್ಲ ಅಂತ ಹೇಳಿ ಟಾಸ್ಕ್ ನ ಇಟ್ಟಿದೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು, ಅದೇ ನಿಜ ತಾನೇ. ಆದ್ರೆ ಅಲ್ಲಿ ರಾಘವೇಂದ್ರ ಅವರು ಅವಳಿಗೆ ಸೈಕಲ್ ಓಡ್ಸೋದನ್ನ ಕಲಿಸ್ತಾ ಇದ್ದಾರೆ. ಅಲ್ಲಮ್ಮ, ನೀನ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀಯಾ? ಸ್ವಲ್ಪ ಪಾಸಿಟಿವ್ ಆಂಗಲ್ ನಲ್ಲೂ ಯೋಚನೆ ಮಾಡಮ್ಮ. ಇದ್ರಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ ಏನಿದೆ? ಅವಳಿಗೆ ಸೈಕಲ್ ಕಲ್ಸೋದು ಒಳ್ಳೇದಾ? ಅದ್ ಹಾಗಲ್ಲಮ್ಮ, ಅವನು ಸೈಕಲ್ ಕಲ್ಸಕ್ ಹೋಗಿದ್ದಾನೋ ಇಲ್ಲ ಸೈಕಲ್ ಕಲ್ಸೋ ನೆಪದಲ್ಲಿ ಅವಳು ಕೈಕಾಲು ಮುರಿದು ಮೂಲೆ ಕೂರ್ಸಕ್ ಹೋಗಿದ್ದಾನೋ ಯಾರಿಗ್ ಗೊತ್ತು. ಅದಕ್ಕೆ ಇವರೇ ಯಾಕೆ ಹೋಗ್ಬೇಕಾಗಿತ್ತು? ಅವಳಿಗೆ ಬರೋದೇ ಇಲ್ಲ ಅಂದ್ಮೇಲೆ ಸುಮ್ನೆ ಇರ್ಬೇಕಿತ್ತು ತಾನೆ.
ಕಲ್ಸೋ ಪ್ರಯತ್ನಾರು ಯಾಕೆ? ನೋಡಮ್ಮ ಅನಿತಾ, ರಾಘು ಪ್ರಯತ್ನನೇ ಮಾಡಿಲ್ಲ ಅನ್ಕೋ. ಅವಳೇನಾದ್ರೂ ಬೇರೆಯವ್ರ ಸಹಾಯ ತಗೊಂಡು ಸೈಕಲ್ ಕಲ್ತಿದ್ರೆ ಏನ್ ಮಾಡೋಕಾಗ್ತಿತ್ತು? ಆ ಒಂದು ಆಪ್ಷನ್ ಕೂಡ ಅವಳು ಟ್ರೈ ಮಾಡಬಾರ್ದು ಅಂತ ಇರ್ಬೋದಲ್ವಾ? ನೀವ್ ನೋಡಿದ್ರೆ ನನಗ್ ರಾಘವೇಂದ್ರ ಅವ್ರ ಮನ್ಸಲ್ಲಿ ಜಾಗ ಮಾಡ್ಕೊ ಅಂತ ಹೇಳ್ತೀರಾ. ಜಾನ್ಸಿಗೆ ಅವ್ರ ಮನ್ಸೊಳಗ್ ಜಾಗ ಕೊಟ್ಟಿರೋದು ರಾಘವೇಂದ್ರ ಅವ್ರೆ. ಆ ಕಡೆ ಸೈಕಲ್ ಕಲ್ಸಕ್ ಪ್ರಯತ್ನ ಮಾಡೋ ಅವ್ರೆ. ನನ್ಗಂತೂ ಯಾವ್ದನ್ ನಂಬೇಕು ಯಾವ್ದನ್ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅನಿತಾ, ನೀನ್ ಯಾಕೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಅವಳು ಒಂದಿಸ್ತಲ್ ಸೈಕಲ್ ಕಲ್ತು ಗೆಲ್ಲೋಕಾಗತ್ತಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ರಾಘವೇಂದ್ರ ಅವರು ಅವಳು ಸೈಕಲ್ ಕಲ್ಸ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನಿಗೂ ಜವಾಬ್ದಾರಿ ಅನ್ನೋದು ಇರುತ್ತಲ್ವನಮ್ಮ. ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಇವಾಗ ನೀನು ರೇಸನ್ನ ಗೆದ್ದು ಎಲೆಕ್ಷನ್ ಗೆದ್ದು ಈ ಮನೆ ಸೊಸೆ ಆದ್ರೆ ಸರಿಯಾಗೋದು ಯಾರ ಜೀವನ ಹೇಳು? ನಮ್ಮ ಪಲ್ಲವಿ ಜೀವನ ತಾನೆ. ಒಬ್ಬ ಅಣ್ಣನಾಗಿ ತನ್ನ ತಂಗಿ ಗಂಡನ ಮನೆಗೆ ಹೋಗ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಅವನಿಗೆ ಅನ್ಸಲ್ವಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮಾವ? ಅವಿನಾಭಾವ ಸಂಬಂಧ ಇದೆ ಕಣಮ್ಮ. ರಾಘು ಮನ್ಸಲ್ಲೂ ಅವಳು ಗೆಲ್ಬಾರ್ದು ಅಂತ ಇದೆ. ಅದಕ್ಕೆ ನಮ್ ರಾಘು ಜೊತೆಲೆ ಇಟ್ಕೊಂಡು ಅವಳನ್ನ ಸೋಲ್ಸ್ಬೇಕು ಅಂತಾನೆ ತಂತ್ರ ಕುತಂತ್ರ ಒಳತಂತ್ರ ಎಲ್ಲ ಮಾಡ್ತಿದ್ದಾನೆ. ಯಾವತ್ತು ಶತ್ರುಗಳ ಜೊತೆ ಇದ್ದೆ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಳತಂತ್ರನ ನಮ್ ರಾಘು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಹೌದಮ್ಮ ಅನಿತಾ, ನಮ್ ರಾಘುಗೆ ತನ್ ತಂಗಿ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಕೊರ್ಗಿದೆ. ನೋಡಮ್ಮ ಅನಿತಾ, ನೀನ್ ಅವಳ ಮನ್ಸಲ್ಲಿ ಇಲ್ಲ ಅಂದಿದ್ರೆ ಅವಳು ಮಾಡಿದ ತಪ್ಪು ಅಂತ ಹೇಳಿ ನಿನ್ನ ಕೇರ್ ಮಾಡ್ತಿದ್ನಾ? ನೀನು ಸ್ವಲ್ಪ ಯೋಚನೆ ಮಾಡು. ಇದೆಲ್ಲ ರಣರಂಗದ ತಂತ್ರ ಕುತಂತ್ರಗಳು. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ರಾಘು ನಿನ್ನ ಗೆಲುವಿಗೋಸ್ಕರ ಅವಳ ಕಾಲು ಮುರಿದು ನಿನ್ನ ವಿರುದ್ಧ ಸ್ಪರ್ಧನೆ ಮಾಡಬಾರ್ದು ಮಾಡಿರೋ ಪ್ಲಾನ್ ಇದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಡೋಂಟ್ ವರಿ, ಅವಳು ಸೈಕಲ್ ಕಲಿಯಲ್ಲ, ಕೈಕಾಲು ಮುರ್ಕೋತಾಳೆ. ಒಂದ್ ನಿಮಿಷ, ನಾನೇ ಹಚ್ತೀನಿ. ಅಲ್ಲಮ್ಮ ಅನಿತಾ, ಇವಳು ಕಾಲಿಗೆ ಮಸಾಜ್ ಮಾಡೋ ಅಂತ ಕರ್ಮ ನಿನ್ಗ್ಯಾಕೆ? ಬೇಡ, ಸುಮ್ನೆ ಇರು. ನಾನು ಅವಳ ಕಾಲ್ ಮುಟ್ಟಿದ್ರು ಪರವಾಗಿಲ್ಲ, ರಾಘವೇಂದ್ರ ಅವ್ರು ಇಂಥದ್ನೆಲ್ಲ ಮಾಡ್ಬಾರ್ದು. ಕೊಡಿ. ಎಲ್ ನೋವಾಗ್ತಿರೋದು? ಅಲ್ಲೇ ಕೆಳಗಡೆ ಅನಿತಾ. ಆದ್ರೂ ನಿನಗ್ ನನ್ ಕಾಲ್ ಕೆಳಗಡೆ ಕೂರೋ ಪರಿಸ್ಥಿತಿ ಬಂದ್ಬಿಡ್ತು. ಪಾಪ, ನೋಡ್ತಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಕಾಲು ಮುರ್ಕೊಂಡ್ರು ನಿನ್ನ ಅಹಂಕಾರ ಕಮ್ಮಿ ಆಗಿಲ್ವಲ್ಲೇ? ನಾನು ಈ ನೋವನ್ನ ಕಮ್ಮಿ ಮಾಡ್ತೀನೋ ಇಲ್ವೋ, ಆದ್ರೆ ನಾನು ನಿನ್ನ ಈ ಮನೆಯಿಂದ ಕಳ್ಸೋ ಅಷ್ಟ್ರಲ್ಲಿ ನಿನ್ ಕೊಬ್ಬನ ಕಮ್ಮಿ ಮಾಡೇ ಕಳಿಸ್ತೀನಿ. ಅಮ್ಮ ಅನಿತಾ, ಮೊದ್ಲೇ ನೋವಾಗ್ತಾ ಇದೆ, ಇನ್ನಷ್ಟು ನೋವು ಮಾಡ್ಬೇಡ, ಸ್ವಲ್ಪ ನಿಧಾನ ಕಚ್ಚು. ಅನಿತಾ ಅವ್ರೆ, ಮೊದ್ಲೇ ಕಾಲು ಉಳ್ಕಿದೆಯಲ್ಲ, ಸ್ವಲ್ಪ ನೋಡ್ಕೊಂಡು ಹಚ್ಚಿ. ಇವಾಗ ನಿನ್ ಕಾಲ್ ನೋವಾಗಿರೋದ್ರಿಂದ ಪಾಪ ಸೈಕಲ್ ರೇಸ್ ಹೇಗ್ ಮಾಡ್ತೀಯಾ? ಒಂದ್ 4 ದಿನ ಬಿಟ್ಟು ರೇಸ್ ಇಡ್ಬೋದಾ ಮಾವ? ಏಯ್, ಮಾತು ಅಂದ್ರೆ ಮಾತು. ನಾನು ಒಂದ್ಸಲ ಫಿಕ್ಸ್ ಆದ್ರೆ ನನ್ನ ಮಾತು ನಾನೇ ಕೇಳೋದಿಲ್ಲ. ಅಂಥದ್ರಲ್ಲಿ ನಿನ್ನ ಮಾತು ಕೇಳ್ತೀನಾ? ಹೇಳಿದ್ ಕೇಳಿಸ್ಕೊಂಡೆ ತಾನೇ? ಇವಾಗ ಏನ್ ಮಾಡ್ತೀಯಾ? ನಿನ್ ನಿರ್ಧಾರ ಹೇಳು. ಅದೇ ಗೊತ್ತಾಗ್ತಿಲ್ಲ ಅತ್ತೆ. ನೋಡೋಣ, ಅನಿತಾ ಮಾಡೋ ಮಸಾಜಿಂದ ಕಾಲ್ ನೋವು ಕಡಿಮೆ ಆದ್ರೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಸುಮ್ಮನೆ ಯಾಕಮ್ಮ ರಿಸ್ಕ್ ತಗೊಳ್ತೀಯ? ಆಗದೆ ಇದ್ರೆ ವಾಕೌಟ್ ಮಾಡಿ ಅನಿತಾಗ್ ಬಿಟ್ಕೊಟ್ಬಿಡು. ಗೇಮಲ್ಲಿ ರಿಸ್ಕ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪನೂ ಮಜಾ ಇರಲ್ಲ ದೊಡ್ಡ ಮಾವ. ಸೋಲೋದು ಗೆಲ್ಲೋದು ಸೆಕೆಂಡ್ರಿ, ಆದ್ರೆ ಪ್ರಯತ್ನ ಅನ್ನೋದು ಒಂದ್ ಇರ್ಬೇಕಲ್ಲ ದೊಡ್ಡ ಮಾವ. ಏನೋ ನಿನ್ನ ಒಳ್ಳೇದಕ್ಕೆ ಹೇಳಿದ್ವಿ.
ಇದ್ರ ಮೇಲೆ ನಿನ್ನಿಷ್ಟ. ನನ್ ಬಗ್ಗೆ ಇಷ್ಟು ಕನ್ಸರ್ನ್ ಇಟ್ಕೊಂಡ್ರಲ್ಲ, ತುಂಬಾ ಥ್ಯಾಂಕ್ಸ್. ಏನೋ ಮಾಡೋಣ ಅಂತಿದ್ದೆ, ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಬೀಳ್ಸೋದಕ್ಕೆ ಮುಂಚೆನೆ ಬಿದ್ದೋಗ್ಬಿಟ್ಟಿದ್ದಾರೆ. ಎಲ್ಲ ಕೇಳಿ ಅದ್ಗೆ ಸಖತ್ತಾಗಿ ಡ್ರಾಮಾ ಮಾಡಿ ಅನಿತಾ ಕೈಯಲ್ಲಿ ಚೆನ್ನಾಗಿ ಸೇವೆ ಮಾಡಿಸ್ಕೊಂತಿದ್ದೀರಾ. ಅಯ್ಯೋ ಅದ್ಗೆ ಅಲ್ಲಿ 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 ಅಲ್ಲಿನಾ ಎಲ್ಲಿ ಎಲ್ಲಿ ಅಯ್ಯೋ ಸಂಗೀತ ಎಲ್ಲಿ ಅಲ್ಲಿ ಎಲ್ಲಿ ನೀವು ಕೂಗಾಡ್ತಾ ಇದ್ರಲ್ಲ, ಹೊರಟಾಯ್ತು. ಅಯ್ಯೋ ಅಯ್ಯೋ, ಹಾಗಾದ್ರೆ ನೀನ್ ಇಷ್ಟೊತ್ತು ಮಾಡಿದ್ದು ನಾಟಕ ಏನೇ? ಅದು ಮುದ್ದತೆ, ನನಗ್ ಹಲ್ಲಿ ಅಂದ್ರೆ ಭಯ. ಹಲ್ಲಿ ಅಂತ ಹೇಳಿದ ತಕ್ಷಣ ನನಗ್ ಕಾಲ್ ನೋವಿದ್ದಿದ್ದೆ ಮರ್ತೋಯ್ತು. ಈಗ ಸರಿ ಹೋಯ್ತು. ಎಲ್ಲೋ ಸುಟ್ಟು ವಾಸನೆ ಬರ್ತಿದ್ಯಲ್ಲ. ಓ, ಇಲ್ಲಿಂದ ಬರ್ತಿರೋದು. ಯಾಕನಿತಾ ಅಷ್ಟೊಂದು ದೂರದೋಯ್ತಾ? ರಾಘವೇಂದ್ರ ಅವ್ರ ಕೈಲಿ ಎತ್ಕೊಂಡ್ ಬರ್ಬೇಕು ಅಂತ ನಾಟಕ ಮಾಡ್ದೆ ಅಲ್ಲ? ಹೌದು, ನಾಟಕನೇ ಮಾಡಿದ್ದು. ಏನಿವಾಗ? ಯಾಕಂದ್ರೆ ಅವನು ನನ್ನ ಗಂಡ, ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ. ಅದಕ್ ನಿನಗ್ಯಾಕಮ್ಮ ಉರಿ? ಏಯ್, ಹಾಗೆ ಹೇಳ್ಕೊಳೋ ರೈಟ್ಸು ನಿನಗಿಲ್ಲ. ಎಸ್, ಹಾಗೆ ಹೇಳ್ಕೊಳೋ ರೈಟ್ಸ್ ಖಂಡಿತ ನಿನಗಿಲ್ಲ. ಆದ್ರೆ ನನಗಿದೆ. ಯಾಕಂದ್ರೆ ರಾಘು ನನಗ್ ತಾಳಿ ಕಟ್ಟಿದ್ದಾರೆ. ಇರ್ಬಹುದು, ಆದ್ರೆ ಮನೆಯವ್ರು ಯಾರು ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅನ್ನೋದು ನೆನಪಿರ್ಲಿ. ನೋಡನಿತಾ, ಮನೆ ಸಂಸಾರ ಅಂದ್ಮೇಲೆ ಈ ತರ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಕಾಮನ್. ಇದು ನನ್ ಗಂಡನ್ ಮನೆ. ನನ್ ಸಂಸಾರನ ಹೇಗ್ ಸರಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಪರವಾಗಿಲ್ವೇ, ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ಯಾ. ಆಗ್ಬೇಕು ಅಂದ್ರೆ ನೀನ್ ಈ ಮನೇಲಿ ಇರ್ಬೇಕು. ಬಟ್ ಅದಕ್ಕೆ ನಾನು ಅವಕಾಶನೇ ಕೊಡಲ್ವೇ? ನೋಡ್ತಾ ಇರು, ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ. ಕಾಲ್ ಇಳಿಯೋದಕ್ ಬಂದೆ, ನಾನ್ ಕಾಲ್ಗಡೆ ಕೂರ್ಸಿದೀನಿ. ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ತಿಳ್ಕೊ ಅನಿತಾ, ಉರ್ಸೋದ್ರಲ್ಲಿ ನೀನ್ ಇನ್ನು ಅಂಬೆಗಾಲಿಡ್ತಿದ್ಯಾ. ಆದ್ರೆ ನಾನು ಆಲ್ರೆಡಿ ಓಡ್ತಾ ಇದ್ದೀನಿ. ಓಡು ಓಡು ಓಡು. ನೀನು ಓಟಕ್ ಬ್ರೇಕ್ ಹಾಕಿ ನಿನ್ ಕಾಲು ಮುರಿದು ಹೇಗ್ ಮೂಲೆ ಕೂರ್ಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಓ ಭ್ರಮೆ? ನೋಡ್ತಾ ಇರೆ, ಇವತ್ತು ನನ್ನ ಮುಂದೆ ನಿಂತು ಕೊಬ್ಬಲ್ ಮಾತಾಡ್ತಿರೋಳು ಕಣ್ಣೀರಾಗ್ತಾ ಈ ಮನೆಯಿಂದ ಆಚೆ ಹೋಗ್ ಹಾಗ್ ಮಾಡ್ತೀನಿ. ಅನಿತಾ, ನೀನು ಈ ಮನೆ, ಆದ್ರೆ ನಾನು ನ್ಯಾಯ, ನೀತಿ, ಸತ್ಯ, ಧರ್ಮನ ನಂಬಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನ ನಾನು ನಂಬಿದ್ದೀನಿ. ಅಂದ್ಮೇಲೆ ಅಷ್ಟು ಬೇಗ ನಿನ್ನನ್ನ ಈ ಮನೆಯಿಂದ ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಇಲ್ಲೇ ಬಿದ್ದಿರು.